ಮಣ್ಣಲ್ಲೇ ಮಣ್ಣಾಗಿದ್ದಾರೆ ಇದೀಗ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಆದಂತಹ ಸಿಜೆ ರಾಯ್ ಬಯಸಿದ್ದ ಸ್ಥಳದಲ್ಲಿಯೇ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಬಯಸಿದ್ದಂತಹ ಸ್ಥಳದಲ್ಲೇ ಇದೀಗ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂತದ್ದು. ಕಾನ್ಫಿಡೆಂಟ್ ಕ್ಯಾಸ್ಕೇಟ್ ನಲ್ಲಿರುವಂತಹ ಡಾಕ್ಟರ್ ರಾಜ್ ಪಾರ್ಕ್ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಅಂತಿಮ ಯಾತ್ರೆಯಲ್ಲಿ ಸಿಜೆ ರಾಯ್ ಕಾರುಗಳ ಬಳಕೆ ಮಾಡಿಕೊಳ್ಳಲಾಗಿದೆ. ಮೃತ ಸಿಜೆ ರಾಯ್ ನೆನೆದು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರೆ ಬಳಿಕ ಬಯಸಿದ್ದ ಸ್ಥಳದಲ್ಲಿಯೇ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ರಾಯ್ ಮೃತದೇಹದ ಮುಂದೆ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಸೆಲ್ಫ್ ಶೂಟ್ ಅನ್ನ ಮಾಡಿಕೊಂಡು ಇದೀಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಕಾನ್ಫಿಡೆನ್ಸ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್. ಕಾನ್ಫಿಡೆಂಟ್ ಎನ್ನುವಂತಹ ಸಂಸ್ಥೆಯನ್ನ ಕಟ್ಟಿದ್ದಂಥವ್ರು, ಸಾಮ್ರಾಜ್ಯವನ್ನ ಕಟ್ಟಿದ್ದಂಥವ್ರು. ಆದ್ರೆ ಲೈಫ್ನಲ್ಲಿ ಕಾನ್ಫಿಡೆನ್ಸ್ನೇ ಕಳೆದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇತ್ತು. ಯಾಕಂತ ಅಂದ್ರೆ ಸೆಲ್ಫ್ ಶೂಟ್ ಅನ್ನ ಮಾಡಿಕೊಂಡು ಇದೀಗ ಸಿಜೆ ರಾಯ್ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಸಿಜೆ ರಾಯ್ ಬಯಸಿದ್ದಂತಹ ಸ್ಥಳದಲ್ಲಿಯೇ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ತನ್ನ ಅಪ್ಪನನ್ನ ನೆನೆದು ಮಗಳು ಕಣ್ಣೀರಿಟ್ಟಿದ್ದಾಳೆ. ಈ ಸಂದರ್ಭದಲ್ಲಿ ಸಿಜೆ ರಾಯ್ ಬಯಸಿದ್ದಂತಹ ಸ್ಥಳದಲ್ಲಿಯೇ ಅಂತ್ಯ ಸಂಸ್ಕಾರವನ್ನು ಮಾಡಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಪಣ ತೊಟ್ಟು ದೊಡ್ಡ ಮಟ್ಟದ ಸಾಮ್ರಾಜ್ಯವನ್ನ ಕಟ್ಟಿದಂಥವ್ರು. ಆಗಿನಿಂದಲೂ ಕೂಡ ಏನನ್ನಾದರೂ ಸಾಧಿಸಬೇಕು ಅನ್ನುವಂತಹ ಹಂಬಲ, ಹತಾಶೆಯನ್ನ ಇಟ್ಕೊಂಡು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದಂಥವ್ರು ಸಿಜೆ ರಾಯ್. ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ ಸಾಲವನ್ನ ಮಾಡದೆ ಇಷ್ಟು ದೊಡ್ಡ ಮಟ್ಟದ ಸಾಮ್ರಾಜ್ಯವನ್ನ ಕಟ್ಟೋದು ತುಂಬಾ ಕಷ್ಟ. ಆದ್ರೆ ಯಾವ ಸಾಲವನ್ನು ಮಾಡದೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದಂತಹ ಸಿಜೆ ರಾಯ್ ಇದೀಗ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಸಿಜೆ ರಾಯ್ ಹೆಸರು ಕೂಡ ಇತ್ತು. ಇವರು ಬಯಸಿದ ಬದುಕು ಕಾಲ ಬುಡದಲ್ಲಿತ್ತು. ಏನ್ ಕೇಳಿದ್ರು ಕೂಡ ಆ ಕ್ಷಣಕ್ಕೆ ಬರ್ತಾ ಇತ್ತು. ಲಕ್ಸುರಿ ಬದುಕನ್ನ ಬದುಕ್ತಾ ಇದ್ದಂಥವ್ರು ಸಿಜೆ ರಾಯ್. ಆದ್ರೆ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಎಷ್ಟೇ ಹಣ ಸಂಪತ್ತು ಏನೇ ಇದ್ರೂ ಕೂಡ ಮನುಷ್ಯನಿಗೆ ಸಾವು ಯಾವಾಗ ಬರುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡೋದು ಕೂಡ ಅಸಾಧ್ಯ. ಯಾಕಂತ ಅಂದ್ರೆ ಎಷ್ಟೋ ಬಾರಿ ಸಂದರ್ಶನಗಳಲ್ಲಿ ಸಿಜೆ ರಾಯ್ ಹೇಳಿದ್ದಾರೆ, ಈಗ ನನಗೆ ಸಾವು ಬಂದ್ರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ, ನಾಳೆ ನನಗೆ ಸಾವು ಬಂದ್ರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ, ಅದನ್ನ ಸಂತೋಷದಿಂದ ಒಪ್ಕೊಳ್ತೀನಿ ಅಂತ ಸಿಜೆ ರಾಯ್ ಎಷ್ಟೋ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಆದ್ರೆ ಇದೀಗ ಸೆಲ್ಫ್ ಶೂಟ್ ಅನ್ನ ಮಾಡ್ಕೊಂಡಿದ್ದಂಥದ್ದು. ಏನಾಯ್ತು ಸಿಜೆ ರಾಯ್ಗೆ ಅನ್ನುವಂತ ಹಲವು ಪ್ರಶ್ನೆಗಳು ಒಂದ್ ಕಡೆನಲ್ಲಿ ಕಾಡ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಸಿಜೆ ರಾಯ್ ಇದೀಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಸಕಲ ವಿಧಿವಿಧಾನಗಳೊಟ್ಟಿಗೆ ಇದೀಗ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿರುವಂಥದ್ದು. ತನ್ನ ತಂದೆಯನ್ನ ನೆನೆದು ಮಗಳು ಕಣ್ಣೀರಿಟ್ಟಿದ್ದಾಳೆ. ಪತ್ನಿ ಕೂಡ ಈ ಒಂದು ಸಂದರ್ಭದಲ್ಲಿ ಕಣ್ಣೀರಿಟ್ಟಿರುವಂಥದ್ದು. ರಾಯ್ ಅಂತ್ಯಕ್ರಿಯೆಯನ್ನ ಇದೀಗ ಸಕಲ ವಿಧಿವಿಧಾನಗಳಿಂದ ಮಾಡಲಾಗಿದೆ. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ತುಂಬಾ ಚಾಲೆಂಜಿಂಗ್ ವ್ಯಕ್ತಿ ಸಿಜೆ ರಾಯ್. ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಎಲ್ಲಾ ಸಂದರ್ಭವನ್ನು ಕೂಡ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ತಾ ಇದ್ರು. ಇದಕ್ಕೆ ಅವರ ಲೈಫ್ ಅಲ್ಲಿ ಆದಂತ ಒಂದೇ ಒಂದು ಇನ್ಸಿಡೆಂಟೇ ಎಕ್ಸಾಂಪಲ್. ಯಾವುದೋ ಒಂದು ಕಾರ್ ಶೋರೂಮ್ ಹತ್ರ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಇಂದ ಬಯಸ್ಕೊಂಡಿರ್ತಾರೆ ಸಿಜೆ ರಾಯ್. ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬಯಸ್ಕೊಂಡಿದ್ದಂಥದ್ದು. ಆ ಕಾಲದಲ್ಲೂ ಕೂಡ ಅವರ ಅಪ್ಪನ ಹತ್ರ ಕೇವಲ ಒಂದು ಸ್ಕೂಟಿ ಇತ್ತು. ಆದ್ರೂ ಕೂಡ ಶಾಲೆಗೆ ಪ್ರತಿನಿತ್ಯನೂ ಕೂಡ ಬಸ್ನಲ್ಲಿ ಹೋಗಿ ಪ್ರಯಾಣವನ್ನ ಮಾಡಿಕೊಂಡು ಬರ್ತಿದ್ದಂಥದ್ದು ಸಿಜೆ ರಾಯ್. ಒಂದು ದಿನ ಹಿಂಗೆ ಶಾಲೆಯನ್ನ ಮುಗಿಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಯಾವುದೋ ಕಾರ್ ಶೋರೂಮ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕಾರ್ ಇತ್ತಲ್ಲ ಅಂತ ಒಳಗಡೆ ಹೋಗಿದ್ದಾರೆ ನೋಡೋದಿಕ್ಕೆ ಅಂತ. ಆ ಒಂದು ಸಂದರ್ಭದಲ್ಲಿ ಬೈದು ಅವರನ್ನ ಆಚೆಗೆ ಕಳಿಸಿದ್ದಾರೆ. ನೀನೇನ್ ಕಾರ್ ತಗೊಳಕ್ ಬಂದಿದ್ಯಾ ಅಂತ. ಅದನ್ನೇ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಸಿಜೆ ರಾಯ್ ಅವರು ದೊಡ್ಡ ಸಂಸ್ಥೆಗಳನ್ನ ಶುರು ಮಾಡಿದ ನಂತರ ಮೊದಲಿಗೆ ತೆಗೆದುಕೊಂಡಿದ್ದಂತಹ ಕಾರೇ ಮಾರುತಿ 800 ಕಾರನ್ನ ಮೊದಲಿಗೆ ತೆಗೆದುಕೊಂಡಿದ್ದಂಥದ್ದು ಸಿಜೆ ರಾಯ್. ಚಿಕ್ಕದಾಗಿ ತಮ್ಮ ಸಾಮ್ರಾಜ್ಯವನ್ನ ಶುರು ಮಾಡಿ ಇದೀಗ ದೊಡ್ಡ ಮಟ್ಟದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ತಲೆ ಎತ್ತಿ ನಿಲ್ಲಿಸಿದಂಥವರು ಸಿಜೆ ರಾಯ್. ಆದ್ರೆ ಇದೀಗ ದುರಂತ ಅಂತ್ಯವನ್ನ ಕಂಡಿದ್ದಾರೆ.
ಗಟ್ಟಿ ಮನಸ್ಸಿನ ವ್ಯಕ್ತಿ. ಕೇವಲ ಗಟ್ಟಿ ಮನಸ್ಸಷ್ಟೇ ಅಲ್ಲ, ಎಮೋಷನಲ್ ಕೂಡ. ಈಗ ತಾನೇ ನಾನು ಒಂದು ಕಾರ್ ಇನ್ಸಿಡೆಂಟ್ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ದಿನಗಳಾದ ಮೇಲೆ ಆ ಕಾರನ್ನ ಮಾರ್ತಾರೆ. ಆದ್ರೆ 27 ವರ್ಷಗಳ ಬಳಿಕ ಅದೇ ಕಾರು ಬೇಕು ಅಂತ ಅನ್ಸುತ್ತೆ. ಯಾಕಂತ ಅಂದ್ರೆ ಮೊದಲಿಗೆ ತೆಗೆದುಕೊಂಡಂತಹ ಮಾರುತಿ 800 ಕಾರಿನ ಮೇಲೆ ಇದ್ದಂತಹ ಎಮೋಷನಲ್ ಬಾಂಡೇಜ್ ಅವರಿಗೆ ನೆನಪು ಮಾಡ್ತಾ ಇತ್ತು. ಹಾಗಾಗಿ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದಾದ್ಮೇಲೆ ಅದಕ್ಕೆ ಇನ್ನು ಎಕ್ಸ್ಟ್ರಾ ಅಮೌಂಟ್ ಅಂದ್ರೆ 10 ಪಟ್ಟು ದುಡ್ಡನ್ನ ಹಾಕಿ ಹಳೆ ಕಾರನ್ನ ಮತ್ತೆ ಖರೀದಿ ಮಾಡಿದ್ದಂಥದ್ದು. ಮಾರುತಿ 800 ಕಾರ್ ಗುರ್ಜರಿಗೆ ಬಿದ್ದಿತ್ತು. ಆ ಸಂದರ್ಭದಲ್ಲಿ 30 ವರ್ಷಗಳ ಬಳಿಕ ಆ ಕಾರನ್ನ ನೀವು ಹುಡುಕೊಟ್ರೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಸಿ.ಜೆ. ರಾಯ್ ಅನೌನ್ಸ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಗುಜರಿಗೆ ಬಿದ್ದಂತಹ ಕಾರ್ ಕೂಡ ಸಿಗತ್ತೆ. ಅಷ್ಟರ ಮಟ್ಟಿಗೆ ಎಮೋಷನಲ್ ವ್ಯಕ್ತಿತ್ವವನ್ನ ಉಳ್ಳುವಂತವರು ಸಿ.ಜೆ. ರಾಯ್. ಆದ್ರೆ ಇದೀಗ ದುರಂತ ಅಂತ್ಯವನ್ನ ಕಂಡ್ರು. ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಸೆಲ್ಫ್ ಶೂಟ್ ಅನ್ನ ಮಾಡ್ಕೊಂಡಿದ್ದಂಥದ್ದು. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿ.ಜೆ. ರಾಯ್. ಅವರನ್ನ ನೆನೆದು ಇದೀಗ ಮಕ್ಕಳು, ಪತ್ನಿ, ಸಂಬಂಧಿಕರು ಎಲ್ಲರೂ ಕೂಡ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಸಿ.ಜೆ. ರಾಯ್ ಬಯಸಿದ್ದಂತಹ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂಥದ್ದು. ಈಗ ಕಣ್ಮರೆಯಾಗಿದ್ದಾರೆ. ಪತ್ನಿ, ಮಗಳು ಸೇರಿದಂತೆ ಎಲ್ಲರೂ ಕೂಡ ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ತನ್ನ ತಂದೆಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಮಗಳು ಕೂಡ ಅಪ್ಪನನ್ನ ಹೆಚ್ಚಿನದಾಗಿ ಹಚ್ಕೊಂಡಿದ್ರು. ಆದ್ರೆ ಇದೀಗ ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ಸ್ಥಳದಲ್ಲೇ ಯಾತ್ರೆ ಬಳಿಕ ಬಯಸಿದ್ದಂತಹ ಸ್ಥಳದಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿ.ಜೆ. ರಾಯ್.